ಮಾತನಾಡೋದಕ್ಕೆ ಇದೀಗ ವಿನಯ್ ರಾಜ್ಕುಮಾರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್ ಇದೀಗ ಸಿಟಿ ಲೈಟ್ನ ಒಂದು ಸಾಂಗ್ ಕಂದಮ್ಮ ಕಂದಮ್ಮ ಸಾಂಗ್ ರಿಲೀಸ್ ಆಗಿರುವಂಥದ್ದು. ಪ್ರೇಮಿಗಳಿಗೆ ತುಂಬಾ ಹತ್ತಿರ ಆಗುವಂಥ ಸಾಂಗ್ ಇದೆ. ಏನು ಹೇಳ್ತೀರಿ ಸಾಂಗ್ನ? ಎಲ್ಲರೂ ಈ ಸಾಂಗ್ ಕೇಳಿ ಅಂತ ಹೇಳಬೇಕು. ಬಟ್ ಈ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಚರಣ್ ರಾಜ್ ಅವರು. ನಾನು ಸಾಕಷ್ಟು ಸಲ ಈ ಸಾಂಗ್ ಕೇಳಿದೆ, ನನಗೂ ತುಂಬ ಇಷ್ಟ ಆಯಿತು. ಆಮೇಲೆ ಜನಕ್ಕೂ ತುಂಬ ಇಷ್ಟ ಆಯಿತು, ಯಾಕಂದರೆ ಇದರ ಲಿರಿಕ್ಸ್ ಕೂಡ ಅಷ್ಟೇ ಸಿಂಪಲ್ ಆಗಿದೆ, ಎಲ್ಲರ ಬಾಯಲ್ಲೂ ಈಸಿಯಾಗಿ ಬರುತ್ತೆ. ಸೊ ಇಷ್ಟ ಆಯಿತು ಸರ್. ಓಕೆ ಸರ್, ಒಬ್ಬ ಪ್ರೇಮಿ ಕಂದಮ್ಮ ಅಂತಾನೆ ಅಥವಾ ಚಿನ್ನಮ್ಮ ಅಂತ ಕರೀತಾರೆ. ನೀವು ಒಬ್ಬ ಪ್ರೇಮಿಯಾಗಿ ಏನಂತ ಕರಿತೀರಾ ಸರ್? ನಾನು ಎಲ್ಲರಿಗೂ ಹೆಸರು ಹಿಡಿದ ಕರೆಯೋದು, ಆ ಥರ ಏನು ಕರೆಯಲ್ಲ. ಓಕೆ ಸರ್, ಸಿನಿಮಾದಲ್ಲಿ ಹಾಗೆ ಈ ಒಂದು ಸಾಂಗ್ನಲ್ಲಿ ಗಮನಿಸಿದಾಗ ಒಂದು ಅವೇರ್ನೆಸ್ನ ಮೂಡಿಸುವಂಥ ಸಾಮರ್ಥ್ಯಕ್ಕೆ ಮತ್ತು ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು. ಈ ಒಂದು ಸಿಟಿ ಲೈಟ್ಸ್ನ ಮೂಲಕ ಯುವಕರಿಗೆ ಏನು ಒಂದು ಪ್ರೇರಣೆ ಕೊಡೋದಕ್ಕೆ ಮುಂದಾಗಿದ್ದೀರಿ ಈ ಒಂದು ಸಿಟಿ ಲೈಟ್ಸ್ ತಂಡದಿಂದ ಅಂತ? ಅಂದರೆ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ಇನ್ನೂ ಸಾಂಗ್ಗಳು ಮಾತ್ರ ಬಿಟ್ಟಿರೋದು, ಇನ್ನೂ ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಅದೇ ಬೆಂಗಳೂರು ಪ್ರತಿ ಒಂಥರ ದಾರಿದೀಪದ ಥರ. ಅಂದರೆ ತುಂಬ ಜನ ಬೆಂಗಳೂರಲ್ಲಿ ಒಂದಷ್ಟು ಕನಸುಗಳು ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಸೊ ನೀವು ಬೆಂಗಳೂರು ಬಂದಾಗ ಏನೇನು ಆಗುತ್ತೆ, ಏನೇನು ಆಗಲ್ಲ, ಸೊ ಅದ್ರ ಬಗ್ಗೆ ನಮ್ಮ ಸಿನಿಮಾ. ಸೊ ಮೆಸೇಜ್ ಅಂತೂ ಅದು ಸಿನಿಮಾ ನೋಡಿ ತಿಳ್ಕೊಳ್ಬೇಕಂತ. ಸರ್, ಕೊನೆಯದಾಗಿ ಕನ್ನಡಿಗರಿಗೆ ಏನು ಹೇಳ್ತೀರಾ ಸರ್? ಸಿಟಿ ಲೈಟ್ಸಿನ 2 ಸಾಂಗ್ ಈಗ ರಿಲೀಸ್ ಆಗಿದೆ, ಬಾವಾ ಬಾವಾ ಮತ್ತು ಕಂದಮ್ಮ. ಅದೇ ರೀತಿ ಒಂದಷ್ಟು ಸಾಂಗ್ಗಳಿವೆ. ಸೊ ನಾವು ಕಾಯ್ತಾ ಇದ್ದೀವಿ ನಿಮ್ಗೆಲ್ಲರಿಗೂ ಸಿನಿಮಾನ ತೋರ್ಸೋಕ್ಕೆ. ಆದಷ್ಟು ಬೇಗ ಸಿನಿಮಾ ತೋರಿಸ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ವಿನಯ್ ರಾಜ್ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಗಂಗಾ ಜಾಧವ್, ಬೆಂಗಳೂರು.